ಬಿಡ್ತಾರೆ, ಮನಸ್ಸು ಅಷ್ಟು ತುಂಬಿ ಬರುತ್ತೆ. ಇನ್ನು ಶತ್ರುಗಳಿಗೆ ಇವರು ಸಿಂಹ ಸ್ವಪ್ನರಾಗಿರ್ತಾರೆ. ದಯವಿಟ್ಟು ಇದನ್ನು ಗಮನಿಸಬೇಕು. ಉತ್ತರ ಭಾದ್ರಪದ ನಕ್ಷತ್ರದವರು ಯಾವ ರೀತಿ ಇರ್ತಾರೆ ಅಂತಂದ್ರೆ, ಇವರು ಪ್ರೀತಿ ಮಾಡೋಕ್ಕೂ ಸೈ, ಅವರನ್ನ ದ್ವೇಷಿಸಿ ಹಠದಿಂದ ಗೆಲ್ಲೋದಕ್ಕೂ ಸೈ. ಸಿಂಹ ಸ್ವಪ್ನ ಇವರು ಶತ್ರುಗಳಿಗೆ. ಯಾವತ್ತಿಗೂ ಅವರು ಸೋಲನ್ನು ಒಪ್ಪಿಕೊಳ್ತಕ್ಕಂಥ ವ್ಯಕ್ತಿಗಳಲ್ಲ ಉತ್ತರ ಭಾದ್ರಪದ ನಕ್ಷತ್ರದವರು, ಈ ಕುಂಭರಾಶಿಯಲ್ಲಿ ಬರ್ತಕ್ಕಂಥದ್ದು. ಇನ್ನು ಎಲ್ಲರೂ ನನ್ನವರು ತನ್ನವರು ಅನ್ನುವಂತಹ ಉದಾರ ಮನಸ್ಸಿನವರು ಇವರು. ಎಲ್ಲರನ್ನೂ ಗೌರವಿಸುವಂಥ ಉದಾರ ಮನಸ್ಸಿನವರು. ಯಾರನ್ನೂ ದ್ವೇಷಿಸೋಕ್ಕೆ ಇಷ್ಟಪಡಲ್ಲ. ಆದರೆ ದ್ವೇಷ ಮಾಡಿದ್ರು ಅಂತಂದರೆ ಇವ್ರನ್ನ ಕೆಣಕುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಅಂತಲೇ ಹೇಳ್ಬೋದು ಉತ್ತರ ಭಾದ್ರಪದ ನಕ್ಷತ್ರದವ್ರಿಗೆ. ಆಯಿತಾ. ಇನ್ನು ಇವರು ಯಾವ ರೀತಿ ಇರ್ತಾರೆ, ಸಮಾಜದ ಧುರೀಣರು ಮತ್ತು ಬಡವರ ಬಂಧು. ಇನ್ನು ಪಶು ಪ್ರಾಣಿಗಳಲ್ಲಿ ಅತಿಯಾದ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂತಹ ವ್ಯಕ್ತಿ. ನೋಡಿ, ಬಹಳಷ್ಟು ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ ಈ ಉತ್ತರ ಭಾದ್ರಪದ ನಕ್ಷತ್ರದವರಿಗೆ ಹೇಳಲಿಕ್ಕೆ. ನೋಡಿ, ಸ್ನೇಹಜೀವಿಗಳು ಮತ್ತು ಪಶು ಪ್ರಾಣಿಯ ಪ್ರಿಯರು ಮತ್ತು ಬಡವರಿಗೆ ಒಂದು ಸಹಾಯ ಮಾಡ್ತಕ್ಕಂತಹ ವ್ಯಕ್ತಿತ್ವ ಉಳ್ಳವರು, ಬಹಳಷ್ಟು ನಯ ವಿನಯದಿಂದ ಇರ್ತಕ್ಕಂತಹ ವ್ಯಕ್ತಿ ಅಂತಲೇ ಹೇಳ್ಬೋದು. ಆಯಿತಾ. ಇನ್ನು ಈ ಉತ್ತಮ ವಿದ್ಯಾವಂತರು ಮತ್ತು ಬುದ್ಧಿವಂತರು, ವೃತ್ತಿಯನ್ನು ಗೌರವಿಸ್ತಕ್ಕಂತಹ ವ್ಯಕ್ತಿಗಳು. ಯಾಕಂತಂದ್ರೆ ಇವರು ಯಾವ ರೀತಿ ಇರ್ತಾರೆ, ವಿದ್ಯೆಗೆ ಜಾಸ್ತಿ ಬೆಲೆ ಕೊಡ್ತಾರೆ ಮತ್ತು ಜಾಸ್ತಿ ಮಾತಾಡಲ್ಲ, ಕಡಿಮೆ ಮಾತಾಡ್ತಾರೆ. ಕಡಿಮೆ ಮಾತಾಡಿದ್ರು ಅದು ಸಮಯಕ್ಕೆ ತಕ್ಕಂಗೆ ಮಾತಾಡ್ತಾರೆ. ಈ ರೀತಿ ಶಿಕ್ಷಣಕ್ಕೆ ಬಹಳಷ್ಟು ಹೆಚ್ಚಿನ ಒಂದು ಗೌರವವನ್ನು ಕೊಡ್ತಾರೆ, ಒತ್ತನ್ನು ನೀಡ್ತಾರೆ. ಇವರು ಕಲಿತಾರೆ, ಬೇರೆಯವರನ್ನು ಕಲಿಸ್ತಾರೆ ಮತ್ತು ಇವರಿಂದ ಬೇರೆಯವರು ಪ್ರೇರಣೆಗೊಳಗಾಗ್ತಾರೆ. ಬಹಳಷ್ಟು ಜನರಿಗೆ ರೋಲ್ ಮಾಡೆಲ್ ಆಗಿರ್ತಾರೆ ಈ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು. ಇನ್ನು ಎಲ್ಲರಿಗೂ ಇಷ್ಟವಾಗುವಂತಹ ಗುಣ ಇವರಲ್ಲಿ ಇರುತ್ತೆ. ಎಲ್ಲರನ್ನೂ ಇವರು ಜನ ಏನು ಮಾಡ್ತಾರೆ, ಕೆಲವೊಂದು ಗುಣಗಳು ಇವರಿಗೆ ಬಹಳ ಪ್ರೀತಿ ಪಾತ್ರರನ್ನ